ಹಲೋ ಎಲ್ಲರಿಗೂ ನಮಸ್ಕಾರ. ಗುಡ್ ಮಾರ್ನಿಂಗ್ ಎವ್ರಿವನ್. ಇದು ನನ್ನ ಫ್ರೈಡೇ ಲಾಗ್ ಆಗಿರುತ್ತೆ. ಹೋಪ್ ನಿಮಗೆಲ್ಲ ಕೇಳಿಸ್ತು ಅಂದ್ಕೊಳ್ತೀನಿ. ಪಕ್ಷಿಗಳ ಸೌಂಡಿಂದ ನನ್ನ ಡೇ ಶುರುವಾಗಿದೆ. ಈ ನೇಚರ್ ನೋಡೋಕ್ಕೆ ಸಖತ್ ಖುಷಿ ಆಗುತ್ತೆ. ಇವಾಗ ಸ್ನಾನ ಮಾಡ್ಕೊಂಡ್ಬಿಟ್ಟು ಪೂಜೆಗೆ ರೆಡಿ ಮಾಡ್ಕೋತಾ ಇದ್ದೀನಿ. ಇವತ್ತು ಶುಕ್ರವಾರ ಆಗಿರೋದ್ರಿಂದ ನಾನು ಮನೇಲಿ ಮೂರ್ತಿ ಮತ್ತು ಕಳಸ ಎರಡೂ ಇಟ್ಟಿರೋದ್ರಿಂದ ಪ್ರತಿ ಶುಕ್ರವಾರ ನಾವು ಮೂರ್ತಿನ ತೊಳೆದ್ಬಿಟ್ಟು ಪೂಜೆ ಮಾಡಬೇಕಾಗುತ್ತೆ. ಸೊ ಇವತ್ತು ಸ್ವಲ್ಪ ಬೇಗ ಎದ್ಬಿಟ್ಟು ಪೂಜೆನ ಮಾಡ್ಕೋತಾ ಇದ್ದೀನಿ. ಪೂಜೆ ಎಲ್ಲ ಮುಗೀತು. ಇದು ನನ್ನ ಮಾರ್ನಿಂಗ್ ರೂಟೀನ್ ಕೂಡ. ನಾನು ಸ್ಟವ್ ಎಲ್ಲ ಪೂಜೆ ಮಾಡ್ಕೋತೀನಿ ಪ್ರತಿದಿನ. ಮತ್ತು ಸ್ವಲ್ಪ ಹಾಲು ಕಾಯ್ಸೋಕೆ ಇಟ್ಬಿಟ್ಟು ಬನ್ನಿ ಇವಾಗ ಮಾರ್ನಿಂಗ್ ಡ್ರಿಂಕ್ನ ಪ್ರಿಪೇರ್ ಮಾಡೋಣ. 1 ಗ್ಲಾಸ್ ಹಾಟ್ ವಾಟರ್ ಹಾಗೂ 1 ಸ್ಪೂನ್ ಜೀರಾ ಮತ್ತು ಸ್ವಲ್ಪ ಮೆಂತೆ ಕಾಳು ಹಾಕಿಬಿಟ್ಟು ಬಾಯ್ಲ್ ಮಾಡ್ಕೋತೀನಿ. ಜೀರಾ ತುಂಬ ಒಳ್ಳೆಯದು. ಅದು ಬ್ಲೋಟಿಂಗ್ನ ಕಡಿಮೆ ಮಾಡುತ್ತೆ ಮತ್ತು ಶುಗರ್ ಲೆವೆಲ್ ಕೂಡ ಕಂಟ್ರೋಲ್ ಇಡುತ್ತೆ. ಸೊ ಪ್ರತಿದಿನ ಮಾರ್ನಿಂಗ್ 1 ಗ್ಲಾಸ್ ಹಾಟ್ ವಾಟರ್ ವಿತ್ ಜೀರಾ ನಾನು ಕುಡಿತೀನಿ. ಜೀರಾ ಈಸ್ ಗುಡ್ ಫಾರ್ ಹೆಲ್ತ್, ಕುಡಿಬೇಕು. ಮತ್ತು ಹಾಫ್ ಆನ್ ಅವರ್ ಆದಮೇಲೆ ನಾನು 1 ಕಪ್ ಟೀ ಕುಡಿತೀನಿ. ಆಫ್ಟರ್ ದಟ್ ಬನ್ನಿ ಇವಾಗ ಲಂಚ್ನ ಪ್ರಿಪೇರ್ ಮಾಡ್ಕೊಳ್ಳೋಣ. ಇವತ್ತಿನ ಲಂಚ್ ಬಂದುಬಿಟ್ಟು ಇನ್ಸ್ಟಂಟ್ ದೋಸೆ. ಆ್ಯಕ್ಚುಲಿ ಇದನ್ನು ನಾವು ಟಿಫನ್ಗೆ ಮಾಡ್ಕೋಬೋದು, ಬಟ್ ನಾನು ಲಂಚ್ಗೆ ಮಾಡ್ಕೋತಿದ್ದೀನಿ. ಇಲ್ಲಿ 1 ಗ್ಲಾಸ್ ವಾಟರ್, ಸ್ವಲ್ಪ ಜೀರಾ, ಸ್ವಲ್ಪ ಗೋಧಿ ಹಿಟ್ಟು ಮತ್ತು ಜೋಳದ ಹಿಟ್ಟು ತೊಗೊಂಡಿದ್ದೀನಿ. ಸ್ವಲ್ಪ ಗೋಧಿ ಹಿಟ್ಟು ಮತ್ತು ಸ್ವಲ್ಪ ಜೋಳದ ಹಿಟ್ಟು ಹಾಕ್ಬಿಟ್ಟು ಸ್ವಲ್ಪ ಜೀರಾ ಮತ್ತು ಉಪ್ಪನ್ನ ಹಾಕಬೇಕು. ನಿಮಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಹಾಕ್ಕೊಳ್ಳಿ. ಇದು ತುಂಬ ಹೆಲ್ದಿ ಬ್ರೇಕ್ಫಾಸ್ಟ್ ಆಗಿರೋದು ಆ್ಯಕ್ಚುಲಿ, ಬಟ್ ನಾನು ಲಂಚ್ಗೆ ಪ್ರಿಪೇರ್ ಮಾಡ್ತಿದ್ದೀನಿ ಬಿಕಾಸ್ ಹೆವಿ ಫುಡ್ ಆಲ್ಸೋ. ಜೋಳ ಮತ್ತು ಗೋಧಿ ಹಿಟ್ಟು ಇಟ್ಸ್ ಹೆವಿ ಆ್ಯಕ್ಚುಲಿ. ಮತ್ತು ಇವಾಗ 1 ಗ್ಲಾಸ್ ವಾಟರ್ನ ನಾವು ಸ್ಮ್ಯಾಶ್ ಮಾಡ್ತಾ ಹಾಕಬೇಕು. ಇದರಲ್ಲಿ ಯಾವುದೇ ರೀತಿ ಗಂಟು ಉಳಿಬಾರ್ದು, ಆ ಥರ ಸ್ಮ್ಯಾಶ್ ಮಾಡ್ತಾ ಇರಬೇಕು. ರೋಟಿ ಚಪಾತಿ ತಿಂದು ಬೋರ್ ಆಗುತ್ತೆ ಅನ್ನೋರು ಈ ಥರ ಮಾಡ್ಕೋಬೋದು. ಇದನ್ನು ಇನ್ಸ್ಟಂಟಾಗಿ ಮಾಡ್ಕೋಬೋದು, ಆರಾಮಾಗಿ ಲಂಚಿಗೂ ಕೂಡ ಮಾಡ್ಕೋಬೋದು. ಸೊ ಈ ಥರ ಕನ್ಸಿಸ್ಟೆನ್ಸಿ ಬರಬೇಕು. ಆಮೇಲೆ ಸ್ವಲ್ಪ ಕೊತ್ತಂಬರಿ ಹಾಕ್ಬಿಟ್ಟು ದೋಸೆ ಕನ್ಸಿಸ್ಟೆನ್ಸಿ ಬರಬೇಕು. ತುಂಬ ನೀರು ಆಗಬಾರ್ದು, ಸ್ವಲ್ಪ ದಪ್ಪ ಇರಬೇಕು. ಈ ಥರ ಕಲಿಸ್ಬಿಟ್ಟು ನಾವಿದನ್ನು ಲಿಡ್ ಕ್ಲೋಸ್ ಮಾಡಿಬಿಟ್ಟು ಇದನ್ನು 1 ಅವರ್ ನೆನೆಯೋಕ್ಕೆ ಬಿಡೋಣ. ದೋಸಾಗೆ ನೆಂಚ್ಕೊಳ್ಳೋಕ್ಕೆ ಬಾಜಿ ಮಾಡೋಣ. ದಿಸ್ ಈಸ್ ನಾಟ್ ಎಕ್ಸಾಕ್ಟ್ಲಿ ಬಾಜಿ, ಇದನ್ನ ಬೆಟ್ಗೇರಿ ಚಟ್ನಿ ಕೂಡ ಅಂತಾರೆ ಉತ್ತರ ಕರ್ನಾಟಕದಲ್ಲಿ, ನಮ್ಮ ಸೈಡ್. ಸೊ 1 ಈರುಳ್ಳಿನ ಕಟ್ ಮಾಡ್ಕೋಬೇಕು ಚಿಕ್ಕದಾಗಿ, ಮತ್ತು 1 ಟೊಮ್ಯಾಟೋನ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು. ಸ್ವಲ್ಪ ಕೊತ್ತಂಬರಿ ಹಾಗೂ ಸ್ವಲ್ಪ ಕರಿಬೇವನ್ನ ಕಟ್ ಮಾಡ್ಕೋಬೇಕು. ಇವಾಗ 1 ಬಾಳಿಗೆ ಇಟ್ಬಿಟ್ಟು ಸ್ವಲ್ಪ ಆಯಿಲ್ ಹಾಕಬೇಕು. 1 ಸ್ಪೂನ್ ಆರ್ 2 ಸ್ಪೂನ್ ಜೀರಿಗೆ, ಸಾಸಿವೆ, ಕರಿಬೇವು ಹಾಗೆ ಸ್ವಲ್ಪ ಈರುಳ್ಳಿ ಹಾಕ್ಬಿಟ್ಟು ಸ್ಮ್ಯಾಶ್ ಮಾಡ್ಕೋಬೇಕು. ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಲಿಡ್ನ ಕ್ಲೋಸ್ ಮಾಡ್ಕೊಳ್ಳೋಣ. ಇವಾಗ ಹೆಚ್ಚಿಟ್ಕೊಂಡಿರುವಾಗ ಟೊಮ್ಯಾಟೊ ಹಾಕ್ಬಿಟ್ಟು ಸ್ಮ್ಯಾಶ್ ಮಾಡೋಣ. ಟೊಮ್ಯಾಟೊ ಮತ್ತು ಈರುಳ್ಳಿ ಚೆನ್ನಾಗಿ ಬೆನಿಬೇಕು, ಅಂದರೆ ಇದು ಟೇಸ್ಟ್ ಬರುತ್ತೆ. 2 ಮಿನಿಟ್ಸ್ ಬಿಟ್ಬಿಟ್ಟು ಸ್ವಲ್ಪ ಬಾಡಿಸ್ಕೊಂಡು ಇವಾಗ ಸ್ವಲ್ಪ ಅರಿಶಿನ ಮತ್ತು ಖಾರದ ಪುಡಿ ಹಾಕಬೇಕು. ಖಾರದ ಪುಡಿ ತುಂಬ ಗುಂಟೂರು ಮೆಣಸಿನ್ಕಾಯಿ ಆದರೆ 1 ಸ್ಪೂನ್ ಹಾಕಿ. ಇದು ಬ್ಯಾಡಗಿ ಮೆಣಸಿನ್ಕಾಯಿ, ಹೋಪ್ ಯು ಆಲ್ ನೋ. ಇದನ್ನು 1 ಸ್ಪೂನ್ ಹಾಕಬೇಕು. ಸ್ವಲ್ಪ ರುಚಿಗೆ ಬೆಲ್ಲ ಹಾಕಬೇಕು. ನಾವು ಸ್ವಲ್ಪ ಬೆಲ್ಲ ಯೂಸ್ ಮಾಡ್ತೀವಿ, ನೀವು ಯೂಸ್ ಮಾಡಲ್ಲ ಅಂದರೆ ಸ್ಕಿಪ್ ಮಾಡ್ಕೊಳ್ಳಿ, ಪರವಾಗಿಲ್ಲ. ಇದು ಬಂದು ಪುಟಾಣಿ ಹಿಟ್ಟು, ಹೋಪ್ ಯು ಆಲ್ ನೋ. ಪುಟಾಣಿ ಹಿಟ್ಟನ್ನ 1 ಸ್ಪೂನ್ 2 ಸ್ಪೂನ್ ತೊಗೊಂಡ್ಬಿಟ್ಟು ಸ್ವಲ್ಪ ನೀರು ಹಾಕಿ ಅದನ್ನು ಸ್ಮ್ಯಾಶ್ ಮಾಡಿಕೊಂಡು ಈ ಥರ ಲಿಕ್ವಿಡ್ ಥರ ಆಗಬೇಕು. ಅದನ್ನು ಬಾಜಿಗೆ ಹಾಕ್ಬಿಟ್ಟು ಸ್ವಲ್ಪ ಬಡಿಸ್ಕೋಬೇಕು. ಇದು ತುಂಬ ರುಚಿ ಕೊಡುತ್ತೆ. 1 ಗ್ಲಾಸ್ ವಾಟರ್, ನಿಮಗೆ ಎಷ್ಟು ಬೇಕೋ ಅಷ್ಟು ಕನ್ಸಿಸ್ಟೆನ್ಸಿ ವಾಟರ್ನ ಯೂಸ್ ಮಾಡ್ಕೊಳ್ಳಿ. ಇದು ತುಂಬ ತೆಳು ಇರಬಾರ್ದು, ಚೆನ್ನಾಗಿ ಕಾಣಿಸಲ್ಲ. ಸೊ ಲಿಮಿಟೆಡಲ್ಲಿ ಮಾಡ್ಕೋಬೇಕು. ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಓಪನ್ ಮಾಡಿ ಸ್ವಲ್ಪ ಕೊತ್ತಂಬರಿ ಹಾಕಿಬಿಟ್ರೆ ನಮ್ಮದು ಬೆಟ್ಗೇರಿ ಚಟ್ನಿ ರೆಡಿ. ನಾನು ಯೂಶ್ವಲಿ ಮನೇಲಿ ಕೊಬ್ಬರಿ ಎಣ್ಣೆ ಯೂಸ್ ಮಾಡೋದು, ಪ್ಯೂರ್ ಕೊಬ್ಬರಿ ಎಣ್ಣೆ ಇದು. ನಾನು ರಿಫೈನ್ಡ್ ಆಯಿಲ್ನ ಯೂಸ್ ಮಾಡಲ್ಲ. 1 ಅವರ್ ಬಿಟ್ಬಿಟ್ಟು ತವಾಗೆ ಆಯಿಲ್ ಹಾಕಿಬಿಟ್ಟು ದೋಸೆನ ಹಾಕೋಣ. ತುಂಬ ಸ್ವಲ್ಪ ತೆಳು ಹಾಕೋಕೆ ಹೋಗಬೇಡಿ, ಸ್ವಲ್ಪ ದಪ್ಪನೇ ಇರಲಿ. ಇದು ಗೋಧಿ ಹಿಟ್ಟು ಮತ್ತು ಜೋಳದ ಹಿಟ್ಟು ಹಾಕಿರೋದ್ರಿಂದ ಬೇಗ ಬೆನಿಯಲ್ಲ. ಸೊ ಸ್ವಲ್ಪ ವೆಯ್ಟ್ ಮಾಡಬೇಕಾಗುತ್ತೆ. 5 to 10 ಮಿನಿಟ್ಸ್ ಸ್ವಲ್ಪ ಚೆನ್ನಾಗಿ ಲೋ ಫ್ಲೇಮಲ್ಲಿ ಬೆನಿಸಿ, ತುಂಬ ಚೆನ್ನಾಗಾಗುತ್ತೆ. ಇವಾಗ ದೋಸೆ ರೆಡಿಯಾಗಿದೆ, ತುಂಬ ಚೆನ್ನಾಗಿರುತ್ತೆ ಹೆಲ್ದಿಯಾಗಿ.
ಆ್ಯಕ್ಚುಲಿ ಟೇಸ್ಟ್ ತುಂಬ ಚೆನ್ನಾಗಿ ಬಂದಿದೆ. ಹೋಪ್ ನೀವೆಲ್ಲ ಟ್ರೈ ಮಾಡ್ತೀರಾ ಅನ್ಕೋತೀನಿ. ಪ್ಲೀಸ್ ಟ್ರೈ ಮಾಡಿ, ಇಟ್ ವಾಸ್ ವೆರಿ ಗುಡ್. ಮಕ್ಕಳಿಗೂ ಕೂಡ ಮಾಡಿಕೊಡ್ಬೋದು. ಆ್ಯಂಡ್ ಯಾರೆಲ್ಲ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಹೋಪ್ ಯು ಆಲ್ ಡೂಯಿಂಗ್ ಗುಡ್. ಬನ್ನಿ ಇವತ್ತಿನ ವ್ಲಾಗ್ನ ಮಳೆಯಿಂದ ಎಂಡ್ ಮಾಡೋಣ. ಥ್ಯಾಂಕ್ ಯು ಸೋ ಮಚ್.